ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು, ಎಕ್ಸೈಟ್ಮೆಂಟ್ ಇದೆ ಆ್ಯಂಡ್ ಲಿಟಲ್ ಬಿಟ್ ನರ್ವಸ್ ಕೂಡ ಇದ್ದೀನಿ ನಾನು. ತುಂಬ ದಿನದಿಂದ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ನಂಗೆ ಮ್ಯಾಕ್ಸಿಮಮ್ ಕ್ವೆಶನ್ಸ್ ಅದೇ ಬರ್ತಾಯಿತ್ತು. ಆಲ್ಮೋಸ್ಟ್ 99% ನಂಗೆ ಅದೇ ಕ್ವೆಶನ್, ಲೈಕ್ ನಿಮ್ಮ ದೇವ್ರ ಮನೆ ಫುಲ್ ವೀಡಿಯೋ ಮಾಡಿ, ನಿಮ್ಮ ವಿಗ್ರಹಗಳನ್ನ ತೋರಿಸಿ, ಯಾವ್ದ್ರಲ್ಲಿ ಕ್ಲೀನ್ ಮಾಡ್ತೀರಾ, ಹೆಂಗೆ ಕ್ಲೀನ್ ಮಾಡ್ತೀರಾ. ಓ ಮೈ ಗಾಡ್, ನನಗೆ ಸಿಕ್ಕಾಬಟ್ಟೆ ಕ್ವೆಶನ್ಸ್ ಬರ್ತಾಯಿತ್ತು. ನಾನು ಎಲ್ಲದಕ್ಕೂ ಕಮೆಂಟಿಗೆ ರಿಪ್ಲೈ ಮಾಡೋದಕ್ಕಿಂತ ಐ ಥಾಟ್ ಯೂಟ್ಯೂಬಲ್ಲಿ ಒಂದು ಲಾಂಗ್ ಫಾರ್ಮೇಟ್ ವೀಡಿಯೋ ಮಾಡೋಣ, ಫುಲ್ ದೇವ್ರ ಮನೆ ಬಗ್ಗೆನೇ ಒಂದು ವೀಡಿಯೋ ಅಂತ ಅಂದ್ಕೊಂಡು ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನನ್ನ ತಲೆಯಲ್ಲೇ ಇರಲಿಲ್ಲ. ಇವಾಗ ಆ್ಯಕ್ಚುಲಿ ನಾಳೆ ಮಂಡೇ, ಸಂಡೇ ನೈಟ್ ನಾವು ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀವಿ. ಸೊ ವೈ ನಾಟ್ ವೀಡಿಯೋ ಮಾಡಬಾರ್ದು ಅಂತ ಮಾಡ್ತಾಯಿದ್ದೀನಿ. ಬನ್ನಿ. ಮೊದಲನೇದಾಗಿ ಎಲ್ಲರಿಗೂ ಸಿಕ್ಕಾಬಟ್ಟೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನನ್ನ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ನಿಯರ್ಲಿ 10K ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಗೊತ್ತಾ. ಬಿಕಾಸ್ ನಾನು ಶಾರ್ಟ್ ವೀಡಿಯೋಸ್ ಇಷ್ಟು ದಿನ ಹಾಕ್ತಾ ಇರೋದು, ಅದಕ್ಕೇನೆ ಇಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಇಷ್ಟು ಸಪೋರ್ಟ್ ಮಾಡ್ತಾಯಿದ್ದೀರಾ. ಕಮೆಂಟ್ಗಳು ನೋಡಿದ್ರೇ ಖುಷಿ ಆಗುತ್ತೆ ಗೊತ್ತಾ ನನಗೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನನ್ನ ವೀಡಿಯೋಸಿಂದ ನಿಮ್ಗೆ ಏನಾದರೂ ಯೂಸ್ ಆಗ್ತಾ ಇದೆ ಅಂದರೆ ಮಾತ್ರ ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಆ್ಯಂಡ್ ಏನಿದ್ದು ಇವ್ರ ವಾಯ್ಸ್ ಈ ಥರ ಇದೆ ಅಂತ ಅಂದ್ಕೊಬೇಡಿ, ನಂಗೆ 3 ಡೇಸಿಂದ ಕೋಲ್ಡ್ ಆಗಿದೆ. ಸೊ ಇದೊಂದು ವೀಡಿಯೋದಲ್ಲಿ ವಾಯ್ಸ್ ಓವರ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಜಾಸ್ತಿ ಮುಂದಕ್ಕೆ ವೀಡಿಯೋ ಹೇಳ್ಕೊಂಡು ಹೋಗಲ್ಲ, ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಮಾಡೋದಕ್ಕಿಂತ ಮುಂಚೆ ಹಿಂದಿನ ದಿನ ಏನು ಡೆಕೋರೇಷನ್ ಮಾಡಿರ್ತೀವಿ, ಫ್ಲವರ್ಸ್ ಎಲ್ಲ, ಅದೆಲ್ಲ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಫೋಟೋಸಿಂದ ಎಲ್ಲ ಉದ್ರಿಟ್ಬಿಟ್ಟಿರುತ್ತೆ ಅಲ್ವಾ, ಸೊ ಅದನ್ನು ವಸ್ತ್ರದ ಬಟ್ಟೆ ಅಂತ ಹೇಳ್ತಾರಲ್ಲ, ಸೊ ಅದರಲ್ಲೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ಡೀಪ್ ಕ್ಲೀನಿಂಗು. ಇದೆಲ್ಲ ಆದಮೇಲೆ ಬೆಳ್ಳಿ ಸಾಮಾನೆಲ್ಲ ಏನಿರುತ್ತೆ ಅದನ್ನು ಕೆಳಗಡೆ ಒಂದು ಪೇಪರ್ ಹಾಕ್ಕೊಂಡ್ಬಿಡ್ತೀನಿ, ಇನ್ನೆಲ್ಲ ಗಲೀಜಾಗಬಾರ್ದು ಅಂತ. ಆ್ಯಂಡ್ ದೇವ್ರ ಸಾಮಾನು ಇರೋದ್ರಿಂದ ಡೈರೆಕ್ಟಾಗಿ ಎಲ್ಲ ಓಡಾಡಿರ್ತೀವಿ ಅಂತ ಅಂದ್ಬಿಟ್ಟು ಒಂದು ಪೇಪರ್ ಇಟ್ಟು ಅದರ ಮೇಲೆಲ್ಲ ವಿಗ್ರಹಗಳನ್ನೆಲ್ಲ ಇಡ್ತೀನಿ. ಸೊ ಕಲಶಕ್ಕೆ ಅಂತ ನೀರೆಲ್ಲ ಇಟ್ಟಿರ್ತೀವಲ್ವ, ಸೊ ಅದನ್ನೆಲ್ಲ ತೆಗೆದಿಟ್ಬಿಟ್ಟು ದೀಪ, ಆ್ಯಕ್ಚುಲಿ ದೀಪದ್ದು ನೆಕ್ಸ್ಟ್ ಹೇಳ್ತೀನಿ, ಕ್ಲಾರಿಟಿ ಗೊತ್ತಾಗೋದು. ಅದನ್ನು ಕ್ಲೀನ್ ಮಾಡ್ಬೇಕಾದ್ರೆ ಹೇಳಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ದೆನ್ ಅರ್ಶಿನ ಕುಂಕುಮದೆಲ್ಲ ಇರುತ್ತಲ್ಲ, ಅದನ್ನು ಒಂದು ಪೇಪರ್ಗೆ ಹಾಕ್ಕೊಂಡ್ಬಿಡ್ತೀನಿ ನಾನು, ಬಿಕಾಸ್ ಅದನ್ನು ವಾಶ್ ಮಾಡಬೇಕಲ್ಲ. ಸೊ ಹಾಗಾಗಿ ವಾಶ್ ಮಾಡೋಕ್ಕೇನು ಅಂದರೆ ಒಂದು ಲೈಕ್ ಪಾತ್ರೆಯಲ್ಲಿ ತುಂಬ ಅಂದರೆ ಮುಳುಗೋ ಥರ ಎಷ್ಟು ಬೇಕಾಗತ್ತೆ ನೀರು, ಆ ನೀರನ್ನ ಎತ್ತಿಟ್ಕೊಂಡ್ಬಿಡ್ತೀನಿ. ಬಿಕಾಸ್ ದೇವ್ರನ್ನ ವಾಶ್ ಮಾಡಾದ್ಮೇಲೆ ಅದರೊಳಗಡೆ ಹಾಕ್ತೀನಿ. ಬಿಕಾಸ್ ತಕ್ಷಣ ಒಂದೊಂದು ಪಾತ್ರೆ ಲೈಕ್ ಒಂದೊಂದು ವಿಗ್ರಹ ತೊಳೆದ್ಬಿಟ್ಟು ವಾಶ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಏನಪ್ಪ ಟೈಮ್ ಆಯ್ತಾ? ಹೌದಾ? ಅಯ್ಯಯ್ಯೋ, ಗೊತ್ತಿರಲಿಲ್ವೇ. ನನ್ನ ಮಗಳನ್ನ ಮಧ್ಯ ಬಂದು ಮಾತಾಡಿಸ್ತಾ ಇದ್ಲು. ನಂಗೆ ಅವಳು ಬಂದು ಮಾತಾಡಿಸ್ತಾ ಇದ್ರೆ ನಂಗೆ ಇನ್ನೂ ಜೋಶ್ ಗೊತ್ತಾ ಕೆಲಸ ಮಾಡೋಕ್ಕೆ. ಬಿಕಾಸ್ ಅಷ್ಟು ಮುದ್ದಾಗಿ ಮಾತಾಡ್ತಾ ಇರ್ತಾಳೆ, ಹೊಸ ಪದಗಳನ್ನ ಕಲಿತಾ ಇರ್ತಾಳೆ. ಅದೇ ಲಾಸ್ಟ್ ಟೈಮ್ ದೀಪದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ಇದಾನೆ, ಬಿಕಾಸ್ ದೀಪನ ಏನಕ್ಕೆ ಮುಂಚೆನೇ ತೊಳ್ಕೊತೀವಿ ಅಂದರೆ ಅಫ್ಕೋರ್ಸ್ ಆ್ಯಸ್ ಯೂಶ್ವಲ್ ಅದಕ್ಕೆ ಎಣ್ಣೆ ಹಾಕಿರ್ತೀವಿ ಅಲ್ವಾ. ಸೊ ಸುತ್ತ ಎಣ್ಣೆ ಜಿಟ್ಟು ಕಟ್ಕೊಂಡ್ಬಿಟ್ಟಿರುತ್ತೆ ಅಂತ ಅಂದ್ಬಿಟ್ಟು ನಾನು ಫಸ್ಟು ಆಯಿಲಲ್ಲಿ ಮನೇಲಿ ಏನು ಪಾತ್ರೆ ತೊಳೆಯೋದಕ್ಕೆ ಆಯಿಲ್ ಉಪಯೋಗಿಸ್ತೀವಿ ಅದರಲ್ಲಿ ನಾನು ವಾಶ್ ಮಾಡ್ಕೊಂಡು ಬಿಡ್ತೀನಿ. ಸೊ ಅದಾದಮೇಲೆ ಅದನ್ನು ಒರೆಸ್ಬಿಟ್ಟು ದೆನ್ ನಾನು ಈ ಆಯಿಲ್ ಯೂಸ್ ಮಾಡೋದು. ದ ಮೋಸ್ಟ್ ಆಸ್ಕಿಡ್ ಕ್ವೆಶನ್ ಇದು, ನೀವು ಏನು ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ನಿಮ್ಮ ಬೆಳ್ಳಿ ಸಾಮಾನಿಗೆಲ್ಲ ಅಂತ. ನಮ್ಮ ಅತ್ತೆ ವಾಶ್ ಮಾಡ್ತಾಯಿದ್ದಾರೆ, ಸೊ ಅದನ್ನೇ ರೆಕಾರ್ಡ್ ಮಾಡಿಕೊಂಡೆ ನಾನು. ಸ್ವಲ್ಪ ಅಷ್ಟೇ ಆಯಿತಾ, ಜಾಸ್ತಿ ತೊಗೋಬೇಡಿ, ಸ್ವಲ್ಪ ತೊಗೊಂಡ್ರೆ ಫುಲ್ ಕ್ಲೀನ್ ಆಗಿಬಿಡತ್ತೆ. ಅದನ್ನು ತೊಗೊಂಡು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ನೀರು ಒಳಗಡೆ ಹಾಕಿಟ್ಬಿಡ್ತೀವಿ. ದೆನ್ ಈ ಥರ ಪ್ರತಿಯೊಂದು ವಿಗ್ರಹನೂ ಸಪ್ರೇಟ್ ತೊಗೊಂಡು ವಾಶ್ ಮಾಡ್ತೀನಿ. ಆ್ಯಂಡ್ ದೇವ್ರು ಕ್ಲೀನ್ ಮಾಡೋಕ್ಕೆ ಅಂತಲೇ ನಾನು ಸಪ್ರೇಟ್ ಬ್ರಷ್ ಇಟ್ಕೊಂಡ್ಬಿಡ್ತೀನಿ. ಯೂಸ್ ಮಾಡಿರೋ ಬ್ರಷ್ ಅಲ್ಲ, ಆಮೇಲೆ ಅದಕ್ಕೂ ಕಮೆಂಟ್ ಹಾಕ್ಬಿಡಿ ಆಯಿತಾ. ಸೊ ಇದು ಪ್ರತಿಯೊಂದೂ ಕುಡಿಯೋ ನೀರಲ್ಲಿ ಮೇನ್ ಅಂದರೆ ಇದೇನೆ, ಸಾಲ್ಟ್ ವಾಟರ್ ಮಾತ್ರ ನಾವು ಉಪಯೋಗಿಸಲ್ಲ. ಕುಡಿಯೋ ನೀರು, ಫಿಲ್ಟರ್ ನೀರು ಏನು ಯೂಸ್ ಮಾಡ್ತೀವೋ ಸೊ ಅದನ್ನೇ ಉಪಯೋಗಿಸ್ತೀನಿ ನಾನು. ಅದರಲ್ಲಿ ವಾಶ್ ಮಾಡಿಕೊಂಡು ಅಂದರೆ ಸಣ್ಣ ಜಾಗ ಲೈಕ್ ಕಿವಿ ಹತ್ರ, ಕಣ್ಣ ಹತ್ರ ಏನಾದರೂ ಅರ್ಶಿನ ಕುಂಕುಮ ಏನಾದರೂ ಇದ್ದರೆ ಅಂತ ಅಂದ್ಬಿಟ್ಟು ಇನ್ನೂ ನಾನು ಡೀಪಾಗಿ ಕ್ಲೀನ್ ಮಾಡ್ಕೊತೀನಿ. ದೆನ್ ಇದೊಂದು ರಿಕ್ವೆಸ್ಟೆಡ್ ಕ್ವೆಶನ್ ಇದಂದರೆ ನಿಮ್ಮ ವಿಗ್ರಹಗಳನ್ನ ಎಲ್ಲನೂ ತೋರಿಸಿ ಅಂತ ಅಂದ್ಬಿಟ್ಟು. ನೋಡಿ ಇದೆ ನಮ್ಮ ಮನೆಯಲ್ಲಿ, ಅಂದರೆ ಕಲಶದ್ದು ತಟ್ಟೆ ಇರುತ್ತಲ್ಲ ಅದರೊಳಗಡೆ ಈ ವಿಗ್ರಹಗಳನ್ನೆಲ್ಲ ಇಡ್ತೀವಿ. ಈ ಶಿವಪ್ಪ ಕ್ಯೂಟ್ ಆಗಿದೆ ಅಲ್ವಾ. ಆ್ಯಕ್ಚುಲಿ ಇದು ನನ್ನ ಫೇವ್ರೇಟ್ ಆಯಿತಾ, ಕ್ಯೂಟ್ ಆಗಿದೆ. ಆ್ಯಂಡ್ ಮೇಲೆ ನಾಗರದ ಇದೆಯಲ್ಲ ಅದು ಅಟ್ಯಾಚ್ ಅಲ್ಲ, ನಾವು ರಿಮೂವ್ ಮಾಡ್ಕೋಬೋದು. ಇದು ಸರಸ್ವತಿ, ಇದು ಬಂದುಬಿಟ್ಟು ಲಕ್ಷ್ಮಿ. ಪ್ರತಿಯೊಂದು ದೇವರು ಎಷ್ಟು ಲಕ್ಷಣವಾಗಿದೆ ಅಂದರೆ. ಆ್ಯಂಡ್ ಮೇನ್ ಗೌರಿ ತೋರಿಸಿ ಅಂತ ತುಂಬ ಅಂತ ಇದ್ರಿ. ಇದೆ ನೋಡಿ ನಮ್ಮನೆ ಪುಟ್ಟ ಗೌರಿ.
ಆ್ಯಂಡ್ ಮಂಡೇ ನಾಳೆ ಆಗಿರೋದ್ರಿಂದ ಸಂಡೇನೇ ನಾವು ಕ್ಲೀನ್ ಮಾಡ್ಕೊಂಡು ಬಿಡ್ತೀವಿ. ಆ್ಯಂಡ್ ಆಂಟಿ ರಂಗೋಲಿ ಬಿಡ್ಸೋಕ್ಕೆ ಅಂದ್ಬಿಟ್ಟು ಬರ್ತಾರೆ, ಒಬ್ಬರು ಆಂಟಿ ರಂಗೋಲಿ ಹಾಕೊಟ್ಬಿಟ್ಟು ಹೋಗ್ತಾರೆ. ಸೊ ಪ್ರತಿಯೊಂದು ವಿಗ್ರಹಗಳನ್ನೂ ಈ ಥರ ಕ್ಲೀನ್ ಮಾಡಿಕೊಂಡು ಕಲಶ ಇಡೋಕ್ಕೆ ಕೆಳಗಡೆ ಅಕ್ಕಿ ಇಟ್ಬಿಟ್ಟು ಅದ್ರ ಮೇಲೆ ಕಲಶದಿದೆ ಅಲ್ವ ಅದರೊಳಗಡೆ ನೀರು ಹಾಕ್ಬಿಡ್ತೀವಿ. ಸೊ ಹಾಕಿ ಎಲ್ಲನೂ ಜೋಡಿಸ್ಕೊಂಡು ಬಿಡ್ತೀನಿ. ನಾನು ಅರಿಶಿನ ಕುಂಕುಮದೆಲ್ಲ ತೆಗ್ದಿಟ್ಟಿದ್ದೆ ಅಲ್ವಾ, ಸೊ ಹೊಸ ಅರಿಶಿನ ಕುಂಕುಮನ ಹಾಕ್ಬಿಡ್ತೀನಿ ನಾನು. ದೆನ್ ಅದೇ ಪ್ರತಿಯೊಂದನ್ನು ಏನು ದೇವ್ರ ಮನೆಯದೆಲ್ಲ ತೆಗ್ದಿದ್ದೆ ಅದರ ಜಾಗಕ್ಕೆ ಕ್ಲೀನಾಗಿ ಹಾಗೆ ಆರ್ಗನೈಸ್ ಮಾಡಿಬಿಡ್ತೀನಿ. ಆ್ಯಂಡ್ ಇನ್ನೂ ಒಂದು ನಿಮ್ಮದು ಮೋಸ್ಟ್ ಆಸ್ಕೆಡ್ ಕ್ವೆಶನ್ ಏನು ಅಂದರೆ ನಮ್ಮನೆ ದೇವ್ರ ಫೋಟೋಗಳು. ಆ್ಯಕ್ಚುಲಿ ನಮ್ಮನೆ ವೀರಭದ್ರೇಶ್ವರ ದೇವ್ರ ಫೋಟೋ ಇಟ್ಟಿದ್ದೀವಿ ಆಯಿತಾ. ಎಲ್ಲರೂ ನೀವು ಎಲ್ಲಿಂದ ಬೈ ಮಾಡಿದ್ದು, ಎಲ್ಲಿ ತೊಗೊಂಡಿದ್ದು ಅಂತ ತುಂಬ ಜನ ಕ್ವೆಶನ್ಸ್ ಕೇಳ್ತಾ ಇದ್ದೀರಿ. ಪ್ರತಿಯೊಂದು ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದೇ ಕ್ಲೀನ್ ಮಾಡೋದು ಪ್ರಾಡಕ್ಟ್ ಇದೆ ಅಲ್ವಾ ಬೆಳ್ಳಿ ಸಾಮಾನು, ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕು ಅಂದರೆ ಬೈ ಮಾಡಿ. ಆ್ಯಂಡ್ ನಮ್ಮನೆ ಇದು ಹಿತ್ತಾಳೆ ಐಟಮ್ಸ್ ಸ್ವಲ್ಪ ಕಮ್ಮಿನೇ ಇರೋದು. ಸೊ ಇದನ್ನು ಅಫ್ಕೋರ್ಸ್ ಯಾವುದರಲ್ಲಿ ಸ್ಟಿಲ್ ನನಗೆ ಐಡಿಯಾ ಇಲ್ಲ ಇದನ್ನು ಫುಲ್ ಬಳಬಳ ಅನ್ಸೋಕ್ಕೆ ಏನು ಯೂಸ್ ಮಾಡ್ಬೋದು ಅಂತ. ಸದ್ಯಕ್ಕೆ ಹುಣ್ಸೆಹಣ್ಣು ಅಷ್ಟೇ ನಾನು ಉಪಯೋಗಿಸ್ತಾ ಇದ್ದೀನಿ, ಬಟ್ ನನಗೆ ಅಷ್ಟೊಂದು ರಿಸಲ್ಟ್ ಗೊತ್ತಾಗ್ತಿಲ್ಲ. ನಿಮ್ಗೆ ಏನಾದರೂ ಯೂಸ್ ಮಾಡಿ ರಿಸಲ್ಟ್ ಏನಾದರೂ ಸಿಕ್ಕಿದೆ ಅಂತ ಹೇಳಿದ್ರೆ, ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀರಾ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಯೂಸ್ ಮಾಡ್ತೀನಿ. ಕೊನೆವರೆಗೂ ಯಾರ್ಯಾರು ನನ್ನ ವೀಡಿಯೋಸ್ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋ ನಾನು ಏನು ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.